ಸ್ನೇಹಿತರೆ, ಸಮೀರ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಮೀರ್. ನಾನು ಸೂಕ್ಷ್ಮವಾಗಿ ಒಂದು ವಿಚಾರನ ಸಮಾಜದಲ್ಲಿ ಗಮನಿಸಿದ್ದೇನಪ್ಪ ಅಂದ್ರೆ, ಸಮೀರ್ ಒಬ್ಬ ಸಾಬಿ, ಸಮೀರ್ ಒಬ್ಬ ಭಯೋತ್ಪಾದಕ, ಸಮೀರ್ ಒಬ್ಬ ಅತ್ಯಾಚಾರಿಗಳ ವಿರುದ್ಧ ಒಂದು ವಿಡಿಯೋ ಮಾಡಿದಂತಹ ಯುವಕ. ಈ ಯುವಕನ ವಿರುದ್ಧ ಬರುವಂತಹ ಹೇಳಿಕೆಗಳು, ಈತ ಒಬ್ಬ ಭಯೋತ್ಪಾದಕ, ಈತನಿಗೆ ಫಾರಿನ್ ಇಂದ ಫಂಡ್ ಬರುತ್ತೆ, ಆ ಫಂಡಿಂದ ಈ ವಿಡಿಯೋ ಮಾಡಿದ್ದಾನೆ, ಕೇರಳದ ಸಪೋರ್ಟ್ ಇದೆ, ಕೇರಳ ಇಂದ ಫಂಡ್ ಬಂದ್ಬಿಟ್ಟಿದೆ. ಇನ್ನೊಂದು ಕಡೆ ಇನ್ನೊಬ್ರು ಮುಸ್ಲಿಂ ಯುವತಿ ಟಿವಿ ವಿಕ್ರಮ ಅನ್ನುವಂತಹ ರಾಷ್ಟ್ರಭಕ್ತಿಯನ್ನಿಟ್ಕೊಂಡು ಅವರು ಚಾನೆಲ್ ನಡೆಸ್ತಾರೆ. ಬಿಜೆಪಿ ಪರ 24/7 ಮಾತಾಡ್ತಾ ಇರ್ತಾರೆ, ಬಿಜೆಪಿ ಪರನೇ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಅವರು ಯಾರಿಗೆ ರಾಷ್ಟ್ರಭಕ್ತಿ ಇದೆ, ಯಾರು ನಿಜವಾದ ದೇಶಭಕ್ತರು, ಯಾರು ನಿಜವಾದ ಹಿಂದೂಗಳು ಅಂತ ಸ್ವಲ್ಪ ಸರ್ಟಿಫಿಕೇಟ್ ಕೂಡ ಅಲ್ಲಲ್ಲಿ ಕೊಡ್ತಾ ಇರ್ತಾರೆ. ಅವರು ಬೇಕಾದವರು ಕಲೆಕ್ಟ್ ಮಾಡ್ಕೊಳ್ಬೋದು. ಅದು ನಮ್ಮ ದೇಶದ ರಾಹುಲ್ ಗಾಂಧಿ ಅವ್ರಿಗೂ ಸಿಗ್ಲಿಲ್ಲ ಈವರೆಗೆ ಅವರ ಚಾನೆಲ್ ಇಂದ, ನಮ್ಮ ದೇಶದ ನಮ್ಮ ರಾಜ್ಯದ ಸಿದ್ದರಾಮಯ್ಯ ಅವ್ರಿಗೂ ಸಿಗ್ಲಿಲ್ಲ, ನಮ್ಮ DK ಶಿವಕುಮಾರ್ ಅವ್ರಿಗೂ ಈ ಸರ್ಟಿಫಿಕೇಟ್ ಇನ್ನೂ ಸಿಗ್ಲಿಲ್ಲ. ಪಾಪ ಅವರನ್ನು ಸಿದ್ದರಾಮುಲ್ಲಾ ಖಾನ್ ಅಂತ, ಇವರನ್ನು ಯೇಸುಕುಮಾರ್ ಅಂತ ಹೇಳಿ ನಾಮಕರಣ ಮಾಡಿ ಮಾತಾಡುವಂತಹ ಮಹಾನ್ ಹಿಂದೂಗಳು, ಮತ್ತೆ ಸರ್ಟಿಫಿಕೇಶನ್ ಕೊಡುವಂತಹ ಒಂದು ದೇಶಭಕ್ತ ರಾಷ್ಟ್ರಭಕ್ತ ಚಾನೆಲ್ನಲ್ಲಿ ಕೆಲಸ ಮಾಡುವ ಮುಮ್ತಾಜ್ ಅವರು ಮಾತ್ರ, ಅವರ ಚಾನೆಲ್ ಅಲ್ಲಿರುವ ಏಕಮಾತ್ರ ಕಾರಣಕ್ಕೋಸ್ಕರ ಅವರಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಅವರು ಸನಾತನ, ಹಿಂದೂನ ಮುಸ್ಲಿಮ ಅನ್ನೋದು ಇನ್ನೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಅಂತ ಹೇಳ್ತಾರೆ. ಅತ್ಯಾಚಾರಿಗಳ ವಿರುದ್ಧವಾಗಿ ಒಂದು ವಿಡಿಯೋವನ್ನ ಮಾಡಿದ್ದು ಸಮೀರ್. ಮಾಡಿದ ಕೂಡಲೇ ಕೇರಳಗೆ ಲಿಂಕ್ ಹಾಕಿದ್ರು. ಅದೇ ಈ ಮುಮ್ತಾಜ್ ಬ್ಯಾರಿ, ಆಕೆ ಬ್ಯಾರ್ತಿ, ಆಕೆಯ ಬ್ಯಾರಿ ಭಾಷೆ ಮಾತಾಡ್ಬೋದು ಅವ್ರ ಮನೆಯಲ್ಲಿ, ಹಾಗೂ ಕೇರಳ ಮೂಲ ಆಗಿರುತ್ತೆ ಅವರದ್ದು. ಆಕೆಯನ್ನ ಇವರು ಕೇರಳಕ್ಕೆ ಸಂಬಂಧ ಇದೆ ಅಂತ ಹೇಳುದಿಲ್ಲ, ಆಕೆಯನ್ನ ರಾಷ್ಟ್ರಭಕ್ತೆ ಅಂತ ಕರೆಯುವಂಥದ್ದು, ರಾಷ್ಟ್ರೀಯವಾದಿ ಜೊತೆಗೆ ದೈವ ಭಕ್ತಳು ಅಂತ ಕೂಡ ಬಿಂಬಿಸ್ಬಿಡ್ತಾರೆ. ಆಕೆಗೆ ಇರುವಂತಹ ಹಿಂದೂ ಧರ್ಮದ ಮೇಲಿರುವಂತಹ ಪ್ರೀತಿ ಬೇರೆ ಯಾರಿಗೂ ಇಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಈ ಫೇಕ್ ಅಕೌಂಟ್ಗಳು. ಅರೆ ಏನ್ ಮೇಡಮ್ ಇದು ಈ ಶಾಕಿಂಗ್ ಆಗಿ ಫೇಕ್ ಅಕೌಂಟ್ಗಳು ಅಂತ ಹೇಳ್ತೀರಾ? ಹೌದು ಕಣ್ರಿ, ನಿಜ. ಎಲ್ಲಾದ್ರೂ ಅವ್ರ ಚಾನೆಲ್ ಅಲ್ಲಿ 10 ಲಕ್ಷ ಜನ, ಹತ್ರ 10 ಲಕ್ಷ ಜನ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. 10 ಲಕ್ಷ ಜನ ಏನಾದ್ರು ಕರೆಕ್ಟಾಗಿ ಅವ್ರು ಓಟ್ ಹಾಕ್ಬಿಟ್ರೆ, ಇಲ್ಲ ಅವ್ರು ಪ್ರಚಾರ ಮಾಡಿಬಿಟ್ರೆ, ಕರ್ನಾಟಕದಲ್ಲಿ ಒಂದು 100 ಸೀಟ್ ಆದ್ರೂ ಗೆಲ್ಬೇಡವಾ? ಇಷ್ಟು ಪ್ರಚಾರ ಮಾಡಿದ್ರೆ ಅಪಪ್ರಚಾರ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಮತ್ತೆ ಇನ್ನೂ ಒಂದು ಗಮನಿಸಿ, ಅವ್ರನ್ನ ಅಪ್ರಾಕ್ಸಿಮೇಟ್ ನೀವು ಒಂದ್ ಕಡೆಯಿಂದ ಲೆಕ್ಕ ಹಾಕೊಂಬಂದ್ಬಿಟ್ರೆ ಹತ್ರ 2 ರಿಂದ 2.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು ಎಲ್ಲಾ ಕಡೆನೂ ಇದ್ದಾರೆ, ಯೂಟ್ಯೂಬು ಎಲ್ಲ ಕಡೆನೂ ಇದ್ದಾರೆ. ಹತ್ರ 25 ಲಕ್ಷದ ಜನ ಅವರು ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ಅಂದ್ರೆ ನಾನು ಹೇಳೋದು, ಒಬ್ಬೊಬ್ರು ಫೇಕ್ ಅಕೌಂಟ್ ಮಾಡ್ಕೊಂಡು ಒಂದಕ್ಕೂ ಒಂದು ಐಡಿಗೂ ಪ್ರೊಫೈಲ್ ಪಿಕ್ಚರ್ ಇರಲ್ಲ. ರೇರ್ ಆಗಿ ಏನಾದ್ರು ಪ್ರೊಫೈಲ್ ಪಿಕ್ಚರ್ ಇದ್ರೂ ಕೂಡ ಅದು ಪ್ರೊಫೈಲೇ ಲಾಕ್ ಇರತ್ತೆ. ಯಾಕಂದ್ರೆ ಅವ್ರ ಟೀಮನ್ನು ಹೇಗ್ ಕಟ್ಕೊಂಡಿದ್ದಾರೆ ಅಂದ್ರೆ, ಯಾವುದೋ ಒಂದು ಕಂಪ್ಯೂಟರ್ ಇಂದ ಆಪರೇಟ್ ಮಾಡ್ತಾರೇನೋ ಅನ್ನೋ ರೀತಿ ಒಂದೇ ತರ ಮೆಸೇಜ್ ಬರುತ್ತೆ. ಯಾಕಂದ್ರೆ ನಾನು ಆ ಅಟ್ಯಾಕ್ಗೆ ಒಳಗಾಗಿದ್ದೀನಿ. ಸಿನ್ಸ್ ಇಟ್ ಈಸ್ ಬಿಟ್ವೀನ್ ಮುಮ್ತಾಜ್ ಅಂಡ್ ನಮ್ಮ ಸಮೀರ್, ಅದನ್ನ ಹೇಳ್ತಾನೆ ಹೇಗೆ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ. ಬರೀ ಅದೇ ಕಮೆಂಟ್, ಏನಂತ ಒಂದೇ ತರ ಕಮೆಂಟ್. ಅಲ್ಲಿಂದ ಒಂದು ಅಜೆಂಡಾ ಬಂದ್ಬಿಡ್ತು. ಈಗ ಯಾಕೆ ರೀಸೆಂಟ್ ಆಗಿ ರಾಚಿಂತನ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾರೆ. ಇದೇ ನಮ್ಮ ಗೌರವಾನ್ವಿತ ಘನತೆ ಎತ್ತ ಮುಮ್ತಾಜ್ ಅವರು ಸರ್ಟಿಫೈಡ್ ಹಿಂದೂ. ಇದು ಚೆನ್ನಾಗಿದೆ, ಸರ್ಟಿಫೈಡ್ ಹಿಂದೂ ಅಂತ ಅನ್ಕೊಳ್ಳಿ. ಅಲ್ಲ, ಸರ್ಟಿಫೈಡ್ ಸನಾತನ ಹಿಂದೂನೋ ಮುಸ್ಲಿಮೋ, ಇನ್ನು ಯಾಕಂದ್ರೆ ಕರೆಕ್ಟ್ ಆದ ಸರ್ಟಿಫಿಕೇಶನ್ ಇನ್ನೂ ಸಿಗ್ಲಿಲ್ಲ. ಯಾಕಂದ್ರೆ ಅವರು ಕೇಳ್ತಾ ಇರ್ತಾರೆ, ಚಿಂತನ್ .c ಅಂತ ಕೇಳ್ತಾರೆ. ನಾವು ಈಗ ಕೇಳೋಣ ಅವರನ್ನ, ನೀವು ಸರ್ಟಿಫೈಡ್ ಹಿಂದೂನೋ ಮುಸ್ಲಿಮೋ ಟಿವಿ ವಿಕ್ರಮ ಇಂದ ನೀವು ಹೇಳಿ ಅಂತ.
ನಮ್ಗೇನ್ ಬೇಕಾಗಿಲ್ಲ. ಅವ್ರು ಮಾಡುವಂತಹ ಈ ಅವಾಂತರದ ವಿಡಿಯೋಗಳಿಂದ ಸಮಾಜದಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡೋದು, ಯಾರದ್ದೋ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು, ಬರೀ ಇದನ್ನ ರಾಷ್ಟ್ರಭಕ್ತಿ ಅಂತ ಹೇಗ್ ಕರೀತಾರೆ, ರಾಷ್ಟ್ರೀಯವಾದಿ ಅಂತ ಹೇಗ್ ಕರೀತಾರೆ, ಇಟ್ಸ್ ಹಿಂದೂಗಳ ಪರ ಅಂತ ಹೇಗ್ ಕರೀತಾರೆ ಅಂತ ಖಂಡಿತ ಗೊತ್ತಿಲ್ಲ. ನಿಜವಾಗ್ಲೂ ಒಬ್ಬ ಹಿಂದೂ ಪರ ಅಂತ ಹೇಳಿದ್ರೆ ಅದು ಬಿಜೆಪಿ ಪಕ್ಷ ಕೂಡ ಇರ್ಬೋದು. ನಾನು ಹೇಳೋದು ಹಿಂದೂ ಅನ್ನುವಂತಹ ಒಬ್ಬ ವ್ಯಕ್ತಿ ಅವನು ಎಲ್ಲೇ ಇದ್ರೂ ಅವನ ಪರವಾಗಿ ನಿಂತ್ಕೊಳ್ಬೇಕು, ಕಾಳಜಿ ವಹಿಸ್ಬೇಕು. ಅವನು ಕಾಂಗ್ರೆಸ್ ಅಲ್ಲಿದ್ದಾನೆ, ಅವನು JDS ಅಲ್ಲಿದ್ದಾನೆ, ಅವನ್ನ ನಾವು ಸಾಮಾಜಿಕವಾಗಿ ಮುಗಿಸ್ಬಿಡ್ಬೇಕು, ಶೈಕ್ಷಣಿಕವಾಗಿ ಮುಗಿಸ್ಬಿಡ್ಬೇಕು, ಆರ್ಥಿಕವಾಗಿ ಅವನ್ನ ಮುಗಿಸ್ಬಿಡ್ಬೇಕು, ಖಿನ್ನತೆಗೆ ಒಳಪಡಿಸ್ಬಿಡ್ಬೇಕು, ಸೋಷಿಯಲ್ ಮೀಡಿಯಾ ಅಟ್ಯಾಕ್ ಮಾಡ್ಬಿಡ್ಬೇಕು. ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಸೋಷಿಯಲ್ ಮೀಡಿಯಾ ಏನೋ ಗ್ರೂಪ್ಸ್ ಅನ್ನ ಮಾಡ್ಬಿಟ್ಟು ಅದರಲ್ಲಿ ಒಂದು ಹಾಕ್ಬಿಡೋದು. ಇವಾಗ ರಾಚಿಂತನ್ ಬಗ್ಗೆ ಹಾಕಿದ್ರು. ರಾಚಿಂತಂದು ಯಾವುದೋ ಒಂದು ಅಫಿದವಿತ್ತು, ಅದು ಸುಳ್ಳೋ ನಿಜನೋ ಅವ್ರಿಗೆ ಗೊತ್ತಿಲ್ಲ, ರಾಚಿಂತನ್ಗೆ ಗೊತ್ತಿಲ್ಲ. ಅಂಥದ್ದೊಂದು ಅವ್ರ ಕ್ಲಾರಿಫಿಕೇಶನ್ನೇ ಕೊಡದೇ ಇರೋವಂಥದ್ದು, ಯಾವುದೇ ಕೋರ್ಟಿಂದ ಆರ್ಡರ್ ಆಗದೆ ಇರೋವಂಥದ್ದು, ಅಥವಾ ಎಲ್ಲಾದ್ರೂ ನೀವು ಯಾರಾದ್ರೂ ಒಬ್ರು ನನ್ಗೆ ಹಾಕ್ಬಿಡಿ, ಯಾವ್ದಾದ್ರು ವಕೀಲರನ್ನ ಕೂಡ ಭೇಟಿ ಮಾಡಿ ಅಫಿದವಿತ್ ಮಾಡ್ಕೊಂಡು, ಖಾಲಿ ಅಫಿದವಿತ್ ಮಾಡ್ಕೊಂಡು ನೀವು ಹೆಸರನ್ನ ಬದಲಾಯಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ಹಾಕ್ಬಿಡಿ. ಸರಿ, ಅದಾಗಿದ್ರು ಕೂಡ ಅದನ್ನ ಕೇಳಕ್ಕೆ ಇವ್ರು ಯಾರು ಅನ್ನುವಂತಹ ಇದು ಕೂಡ ಇಲ್ಲ. ಯಾಕಂದ್ರೆ ಅವರು ಹೈಯರ್ ಅಥಾರಿಟಿ ಒಂಥರ. ಯಾಕಂದ್ರೆ ನೀವು ರಾಷ್ಟ್ರೀಯವಾದಿನ ಅಲ್ವಾ ಅಂತ ಹೇಳಿ ಮುಮ್ತಾಜ್ ಡಿಸೈಡ್ ಮಾಡ್ತಾಳೆ. ನೀವು ದೇಶಭಕ್ತರ ಅಲ್ವಾ ಅಂತ ಮುಮ್ತಾಜ್ ಡಿಸೈಡ್ ಮಾಡೋದು, ನೀವು ಹಿಂದೂನ ಅಲ್ವಾ ಅಂತ ಮುಮ್ತಾಜ್ ಡಿಸೈಡ್ ಮಾಡೋದು ಕಣ್ರಿ. ನೀವು ಸಾಬ್ರ ಅಲ್ವಾ ಅಂತ ಮುಮ್ತಾಜ್ ಡಿಸೈಡ್ ಮಾಡೋದು. ನಿಜವಾದ ಸಾಬ್ರು ಮುಸಲ್ಮಾನರು ಯಾರಾದ್ರೂ ಇದ್ರೆ ಅದು ಮುಮ್ತಾಜ್ ತರ ಇರಬೇಕು. ಅದು ಸನಾತನ. ಅವ್ರಿಗೆ ಕುಂಕುಮ ಹಚ್ಕೊಳ್ಳೋಕೆ ಅವ್ರದ್ದೇ ಆದ ಅಡೆತಡೆ ಇರತ್ತೆ ಅಂತ ಕೂಡ ಅವರು ಬೇರೆ ಯಾರಿಗೋ ಹೇಳುವಾಗ ಹೇಳಿದ್ದಾರೆ. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ನಮ್ಮ ಸರ್ಟಿಫಿಕೇಶನ್ ಇಲ್ಲದೆ ಇರೋ ಮುಸ್ಲಿಂ ಸಮೀರ್ ಅವರು ಮಾಡಿದ ಅನ್ಯಾಯ ಏನಪ್ಪಾ ಅಂತ ಹೇಳಿದ್ರೆ, ಸೌಜನ್ಯ ಅನ್ನೋ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ 13 ವರ್ಷ ಆಗೋಗಿದೆ. ಒಂದು ಕೂಡ ಆಗಿದೆ. ಈವರೆಗೂ ಆಕೆಯ ನೆನಪು ಮಾತ್ರ ಜೀವಂತ ಇರೋದು. ಆಕೆಯ ಪರ ಹೋರಾಟ ಮಾಡ್ತಾ ಇರೋರು ಮಾತ್ರ 10 ಹಲವು ಕೇಸ್ಗಳನ್ನ ವಿಭಿನ್ನವಾಗಿ ಹಾಕಿಸ್ಕೊಂಡು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅದ್ರಲ್ಲಿ ಸಮೀರ್ ಕೂಡ ಏನು ಹೊರತುಪಡಿಸಿಲ್ಲ. ಸಮೀರ್ ಮೇಲೆ ಏನು ಕೇಸ್ ಆಗಿದೆ, SIT ಅವ್ರು ಕರೆದು ವಿಚಾರಣೆ ಮಾಡಿದ್ದಾರೆ. ಈಗೇನೋ ಒಂದು ಹೈಕೋರ್ಟ್ ಇಂದ ಸ್ಟೇ ಸಿಕ್ಕಿದೆ. ಅದೆಲ್ಲ ಸೈಡಲ್ಲಿ ಇಡೋಣ. ಈಗ ಸಮೀರು ಏನು ದೇಶದ್ರೋಹಿ, ಸಮೀರು ಈಗ ಭಯೋತ್ಪಾದಕ. ಸಮೀರಿಗೆ ಫಾರಿನಿಂದ ಕೇರಳದಿಂದ ಎಲ್ಲ ಹಣ ಬರುತ್ತೆ. ನಿಜವಾಗ್ಲೂ ಬ್ಯಾರಿಗಳು ಅನ್ನುವಂಥವ್ರು ಬಂದಿರುವಂಥದ್ದು ಕೇರಳ ಮೂಲದಿಂದ. ಅದೇ ಸಮುದಾಯಕ್ಕೆ ಸೇರಿರುವಂತಹ ನಮ್ಮ ಮುಮ್ತಾಜ್ ಅವರು ಮಾತ್ರ ಕನ್ನಡತಿ ಆಗ್ಬಿಡ್ತಾರೆ, ಬೇಕಾದ್ರೆ ತುಳುವತಿ ಕೂಡ ಆಗ್ಬಿಡ್ತಾರೆ, ಯಾಕಂದ್ರೆ ತುಳುನಾಡಲ್ಲಿದ್ದಾರೆ ಅಂತ. ಆದ್ರೆ ಸಮೀರ್ ಮಾತ್ರ ಕೇರಳದಿಂದ ಫಂಡ್ ತಗೋಬಿಟ್ಟು ಕೇರಳದ ಕೈವಾಡ ಬಳಸ್ಕೊಬಿಟ್ಟು ಈಗೆಲ್ಲ ಆಗಿ ಆತ ಇವತ್ತು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈಕೆ ಮಾತ್ರ ಸಿಕ್ಕಾಪಟ್ಟೆ ಜಾಲಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸಚಿವರುಗಳನ್ನ ಏಕವಚನದಲ್ಲಿ ಮಾತಾಡ್ತಾ, ಬೇಕಾಬಿಟ್ಟಿ ಮಾತಾಡ್ತಾ, ಪಕ್ಕದ ರಾಜ್ಯದ ಕೇರಳಂ ರಾಜ್ಯದ ಬಗ್ಗೆಯೂ ಹಗುರವಾಗಿ ಮಾತಾಡ್ತಾ, ತಮಿಳುನಾಡಿನ CM ಬಗ್ಗೆನೂ ಹಗುರವಾಗಿ ಮಾತಾಡ್ತಾ, ಜೋಸೆಫ್ ವಿಜಯ್ ಹಿಂದೂ ವಿರೋಧಿ ಪಕ್ಕ ಏನೋ ಈಕೆ ವಿಡಿಯೋನ ತಮಿಳ್ನಾಡಲ್ಲಿ ಮೊಬೈಲ್ ಅಲ್ಲಿ ಹಾಕೊಂಡು, ಮುಮ್ತಾಜ್ ಏನಿನ್ನೂ ಬರ್ಲಿಲ್ಲ, ನಮ್ಗೆ ಹಿಂದೂಗಳ ಪರ ಸರ್ಟಿಫಿಕೇಶನ್ ಯಾವಾಗ ಸಿಗತ್ತೆ, ಇಲ್ಲ ನಾವೇನಾದ್ರೂ ಈ ಪಾಸ್ಪೋರ್ಟ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಕಾಯ್ತೀವಲ್ಲ, ಹಂಗೆ TV ವಿಕ್ರಮಗೆ ನಮ್ದು ಡೀಟೇಲ್ಸ್ ಕೊಟ್ಬಿಟ್ಟು ನಾವ್ ಹಿಂದೂನ ಅಲ್ವಾ ಅಂತ ಸರ್ಟಿಫಿಕೇಶನ್ ತಗೊಳ್ಳೋದಕ್ಕೆ ಇಡೀ ದೇಶ ಕಾಯ್ತಾ ಇರೋಂಗೆ ಆಕೆಯ ಒಂದು ಏನು ಆ ಕಾನ್ಫಿಡೆನ್ಸು ನೆಕ್ಸ್ಟ್ ಲೆವೆಲ್ ಗುರು. ನೀವೆಲ್ಲ ಹೋಗಿ ಒಂದ್ಸತಿ ನೋಡ್ಕೊಂಡು ಬನ್ನಿ. ಜೊತೆಗೆ ಪ್ರತಿಯೊಬ್ರು ಈ ಭಾರತೀಯರು ಧ್ವನಿ ಎತ್ತಲೇಬೇಕು. ಆಕೆ ಶ್ಲೋಕ ಹೇಳ್ತಾ ಇದ್ದಾಳೆ ಅಂತಲ್ಲ, ಆಕೆ ಶ್ಲೋಕನೂ ಹೇಳಿ, ದೇವಸ್ಥಾನಕ್ಕೂ ಹೋಗ್ಲಿ, ಆಕೆಗೆ ಏನ್ ಬೇಕೋ ಅದ್ ಮಾಡ್ಲಿ. ಆ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಆದ್ರೆ ಬೇರೆ ಅವರನ್ನ ಪ್ರೇರೇಪಿಸಿ ಇನ್ನೊಬ್ಬರ ಮೇಲೆ ಒಂದು ಹಿಂದುವನ್ನು ಪ್ರೇರೇಪಿಸಿ ಇನ್ನೊಂದು ಹಿಂದುವ ಮೇಲೆ ಎತ್ತಿ ಕಟ್ಟುವಂತಹ ಕೆಲಸ ಇದೆಯಲ್ಲ, ಇದು ಬೇಡದೇ ಇರೋ ಕೆಲಸ ಅಂತ ಹೇಳಿ ನನಗನ್ಸುತ್ತೆ. ಜೊತೆಗೆ ಒಂದು ಹಿಂದೂ ಹೆಣ್ಮಗಳಿಗೆ ಆಗಿರುವ ಅನ್ಯಾಯದ ವಿರುದ್ಧ ನಿಂತಿರುವ ಈ ಮುಮ್ತಾಜ್ಗೆ ಸುಮ್ಮನೆ ಒಂದು
ಹೇಳಬೇಕು ಅನ್ನಿಸ್ತು, ಹೇಳಿದೆ. ಜೊತೆಗೆ ಸಮೀರ್ ಜೊತೆಗೆ ಕರ್ನಾಟಕದ ಜನತೆ ಇದ್ದಾರೆ, ಕನ್ನಡಿಗರು ಇದ್ದಾರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಇದ್ದಾರೆ. ಯಾಕಂದ್ರೆ ಈ ಭಾರತದ ಸಂವಿಧಾನ ಇರೋದೇ ಜಾತ್ಯತೀತ ಸಂವಿಧಾನ. ಸೊ ಅದನ್ನ ಈಕೆ ಅಂತಹ ಸರ್ಟಿಫೈಡ್ ಹಿಂದೂನೋ ಮುಸ್ಲಿಮೋ ಗೊತ್ತಿಲ್ಲ ನನಗೆ, ಈಗ್ಲೂ ಇನ್ನು ಕ್ಲಾರಿಟಿ ಇಲ್ಲ, ಯಾಕಂದ್ರೆ ಆಕೆನೆ ಕೊಟ್ಟಿಲ್ಲ ಕ್ಲಾರಿಟಿ. ಮುಸ್ಲಿಂ ಯುವತಿ ಅಂತ ಹೇಳ್ತಾ ಇರ್ತಾರೆ, ಆದ್ರೆ ಸನಾತನ ಅಂತಾನೂ ಹೇಳ್ತಾರೆ. ಹಾಗೆ ಒಂದು ಡೌಟ್ ಅಷ್ಟೇ, ಅದು ಹೇಗೆ ಅಂತ ಆಕೆ ಯಾವತ್ತಾದ್ರೂ ಕ್ಲಾರಿಟಿ ಕೊಟ್ರೆ ನಾವು ತಿಳ್ಕೊಳ್ಳೋಣ. ಮತ್ತೆ ನಮ್ಗೇನು ಅಗತ್ಯ ಇಲ್ಲ. ನಿಜವಾಗ್ಲೂ ದೇಶದ ಪರ ಮಾತಾಡ್ತಾ ಹೋದ್ರೆ ಸಾಕು. ಹೇಳ್ದಂಗೆ ನುಡಿದಂತೆ ನಡೆಯುವುದು ಅಂತ ಹೇಳಿದ್ರೆ, ನಾನು ರಾಷ್ಟ್ರೀಯವಾದಿ ಅಂದ್ರೆ ರಾಷ್ಟ್ರದ ಪರ ನಡ್ಕೊಳ್ಬೇಕು, ನಾನು ದೇಶಭಕ್ತ ಅಂದ್ರೆ ದೇಶಭಕ್ತ ಆಗಿರ್ಬೇಕು, ಅಷ್ಟೇ ಹೇಳಕ್ಕಿರೋದು. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ಜಗಳ ಹಚ್ಚುವಂತಹ ಈ ತರ ಒಂದು ಯೂಟ್ಯೂಬ್ ಚಾನೆಲ್ಸ್ ಬೇಕಾ? ಅಥವಾ ಸಮೀರ್ನಂತಹ ಅಟ್ಲೀಸ್ಟ್ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಸಿಗ್ಲಿ ಅಂತ ಮಾತಾಡಿದ ಸಮೀರ್ನಂತಹ ಯೂಟ್ಯೂಬ್ ಚಾನೆಲ್ಸ್ ನೋಡ್ಬೇಕಾ ನಾವು ಅನ್ನೋದನ್ನ ಆಲೋಚನೆ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳ ಜೊತೆ ನಿಮ್ಮ ಜೊತೆಗೆ ಮಾತಾಡ್ತಾನೆ ಇರ್ತೇನೆ. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇದೇ ಥರ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.